ಅಪಾರವಾದ ದಟ್ಟ ಧೂಮ, ಭಯಂಕರವಾದ ಧೂಮ ಆವರಿಸುತ್ತೆ ಅಂತಂದ್ರೆ 24-25 ಸರಿಸುಮಾರಿಗೆ ಭಯಂಕರ ಸುನಾಮಿಗಳು, ಚಂಡಮಾರುತಗಳು, ಭೂಕಂಪನಗಳನ್ನು ಪ್ರತ್ಯಕ್ಷವಾಗಿ ಹತ್ತಿರದಲ್ಲೇ ನೋಡ್ತೀರಿ. ಇದಕ್ಕೆ ಬಹಳ ವರ್ಷಗಳೇನು ಬೇಕಾಗಿಲ್ಲ, ತಿಂಗಳುಗಳು ಕಳೆದರೆ ಸಾಕು ಅತ್ಯಂತ ದುರ್ಘಟನೆಗಳನ್ನು ನೋಡ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಬರ್ತಾ ಇದ್ದಾವೆ. ಮತ್ತು ಆಕಾಶವು ಕಲ್ಲುಗಳನ್ನು ಸುರಿಸುವವು. ಈಗಾಗಲೇ ಹಲವು ದೇಶಗಳಲ್ಲಿ ಇದರ ಉದಾಹರಣೆಗಳು ನಮಗೆ ಸಿಕ್ಕೋಗಿದೆ. ಆಕಾಶದಿಂದ ಮೇಲ್ ಕಲ್ಲುಗಳು ಏನು ಬೀಳ್ತಾ ಇದ್ದಾವೆ ಅದನ್ನು ನಾವು ಆಲಿಕಲ್ಲು ಅಂತ ಅನ್ಕೋತಾ ಇದ್ದೀವಲ್ವಾ, ಅದು ಮೇಲಿಂದ ವಾತಾವರಣಕ್ಕೆ ಬಂದು ಭೂಮಿಗೆ ಬಂದು ಅಪ್ಪಳಿಸುವಷ್ಟೊತ್ತಿಗೆ ವಾತಾವರಣದಲ್ಲಿ ಸೇರಿರ್ತಕ್ಕಂಥ ರಾಸಾಯನಿಕಗಳ ಪ್ರಭಾವದಿಂದ ರಾಸಾಯನಿಕದ ಇದರಿಂದ ತೂರಿ ಬರ್ತಕ್ಕಂಥ ಬಿಳಿಯ ಆಲಿಕಲ್ಲು ಕರಿಯ ರೂಪದಲ್ಲಿ, ಕಲ್ಲುಗಳ ರೂಪದಲ್ಲಿ ವಾಹನಗಳ ಮೇಲೆ ಬಿದ್ದು ವಾಹನಗಳು ಜಖಮಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಟಿವಿ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಆಲ್ರೆಡಿ ಈಗ ನೋಡಿದ್ದೀವಿ. ಅದು ನೋಡುಗರಿಗೆ ಕಲ್ಲುಗಳ ತರಾನೇ ಕಾಣಿಸ್ತಾ ಇದೆ. ಇಲ್ಲಿ ಅದನ್ನು ಬರೀತಾರೆ, ಆಕಾಶವು ಕಲ್ಲುಗಳನ್ನು ಸುರಿಸುವುದು ಅಂತ ಇಲ್ಲಿ ಹೇಳ್ತಾರೆ. ಲಂಚ ಋಷಿವತ್ತು ಜನಪ್ರಿಯವಾಗುವುದು. ಈಗ ದಿನ ಬೆಳಗ್ಗೆ ಎದ್ದರೆ ಇದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಕೂಡ ಲಂಚವಿಲ್ಲದೆ ಕೆಲಸ ಆಗ್ತಾ ಇಲ್ಲ. ನಗ್ನ ಸ್ತ್ರೀಯರು ಪರಪುರುಷರನ್ನು ತಮ್ಮತ್ತ ಸೆಳೆಯುವರು. ಈಗ ಆಲ್ರೆಡಿ ಅದು ನಡೀತಾ ಇದೆ. ಈ ಎಲ್ಲ ಸಂಕೇತಗಳನ್ನ ಇದು ಕುರಾನ್ನಲ್ಲಿ ಬರೆದು ಬಿಟ್ಟಿದ್ದಾರೆ. ಬಾಹ್ಯಾಡಂಬರ ಜನಪ್ರಿಯವಾಗುವುದು ನಡೀತಾ ಇದೆ. ಇವತ್ತು ಬಾಹ್ಯದ ಆಡಂಬರಗಳು ವಿಪರೀತವಾಗಿ ನಡೀತಾ ಇದೆ. ಫಲಗಳಲ್ಲಿ ಕೊರತೆಯಾಗುವುದು. ಮುಂದೆ ಬರ್ತಕ್ಕಂಥ ಬೆಳೆಗಳಲ್ಲಿ ಫಲ ಅಂದ್ರೆ ಇಳುವರಿಯ ಕೊರತೆ ಉಂಟಾಗುತ್ತೆ. ಅದು 24-25 ಕಾಣಿಸ್ಕೊಳ್ತಕ್ಕಂಥ ಎಲ್ಲ ಸಂಭವನೀಯ ಲಕ್ಷಣಗಳು ಇವತ್ತು ಗೋಚರ ಆಗ್ತಾ ಇದೆ. ಪ್ರಪ್ರಥಮದಲ್ಲಿ ಮಿಡತೆಗಳು ನಾಶವಾಗುವು. ಈಗ ಮೊನ್ನೆ ಒಂದ್ಸರಿ ಇಡೀ ಭಾರತ ದೇಶಾದ್ಯಂತ ಮಿಡತೆಗಳ ಹಾವಳಿ ಬಂದಿತ್ತು. ಇಡೀ ದೇಶದ ಎಲ್ಲಾ ರಾಜ್ಯಗಳಿಗೂ ಕರ್ನಾಟಕಕ್ಕೂ ಬಂದು ಬಿಡುತ್ತೇನೋ ಅನ್ನೋ ಭಯ ಸೃಷ್ಟಿಯಾಗಿತ್ತು. ಯಾಕೆಂದ್ರೆ ಬಂದಂತ ಮಿಡತೆಗಳು ಬೆಳೆದ ಬೆಳೆಗಳ ಮೇಲೆ, ತೆನೆಗಳ ಮೇಲೆ ಈ ಕಡೆ ಹಿಂಗೆ ಮಿಡತೆಗಳು ಹಿಂಗೆ ಹತ್ತಿದ್ರೆ ಈ ಕಡೆಯಿಂದ ಹತ್ತಿ ಕೊನೆಗೆ ಬರೋಷ್ಟೊತ್ತಿಗೆ ಇಡೀ ತೆನೆಯನ್ನೇ ನಾಶ ಮಾಡಿಬಿಡುವ, ಕ್ಷಣಾರ್ಧಗಳಲ್ಲಿ ನಾಶ ಮಾಡಿ ಬಂದ ಫಸಲನ್ನೆಲ್ಲ ಹಾಳು ಮಾಡಿ ಹೊರಟೋಗ್ತಕ್ಕಂಥ ವಿಶೇಷ ಮಿಡತೆಗಳು ಮೊನ್ನೆ ಅಟ್ಯಾಕ್ ಮಾಡಿದ್ವು. ಪ್ರಥಮದಲ್ಲಿ ಮಿಡತೆಗಳು ನಾಶವಾಗುವು. ಅದು ಮಾಡಿ ಹೊರಟೋಗೋದು ಅಂದ್ರೆ ಮತ್ತೆ ಅದರ ದಾಳಿ ತೀವ್ರತೆ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಸತ್ಯ. ಅದು ಹತ್ತಿರದಲ್ಲೇ ಸಂಭವಿಸುತ್ತೆ. ಕ್ರೈಸ್ತರೊಡನೆ ಒಪ್ಪಂದ ಮತ್ತು ಯುದ್ಧ ಅಂತ ಮಾತನ್ನು ಇಲ್ಲಿ ಬರೀತಾರೆ. ಕ್ರೈಸ್ತರೊಡನೆ ಏನೋ ಒಂದು ಒಪ್ಪಂದ ಮಾಡ್ಕೋತಾರೆ, ಒಪ್ಪಂದ ಮುರಿದು ಬೀಳ್ತದೆ, ಮುರಿದು ಬಿದ್ದಾದ್ಮೇಲೆ ಯುದ್ಧ ನಡೀತದೆ ಅನ್ನೋ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯುದ್ಧ ಅಂದ್ರೆ ಇದು ಸಾಮಾನ್ಯ ಯುದ್ಧ ಅಲ್ಲ ಇದು. ಯಾಕೆಂದ್ರೆ ಕ್ರೈಸ್ತರೊಡನೆ ಒಪ್ಪಂದ ಮತ್ತು ಯುದ್ಧ ಅನ್ನೋ ಮಾತನ್ನ ಇವರು ಉಲ್ಲೇಖ ಮಾಡ್ತಾರೆ ಅಂತಂತಂದ್ರೆ, ಎರಡು ವರ್ಗಗಳ, ಎರಡು ಮತಗಳ ಮಧ್ಯೆ ಘರ್ಷಣೆ ಉಂಟಾಗ್ತಕ್ಕಂಥ ಇದು ಎಲ್ಲಿಗೆ ತಿರುಗುತ್ತೆ? ಈಗಾಗಲೇ ಅದರ ಬೆಂಕಿ ಅಂಟ್ಕೊಂಡಿದೆ. ಹಮಾಸ್ ಮತ್ತೆ ಇಸ್ರೇಲು, ಇವತ್ತು ಅದು ಹೋಗಿ ಇರಾನ್ ವರ್ಸಸ್ ಇಸ್ರೇಲು, ಇದು ಹೋಗಿ ಕೊನೆಗೆ ಹಲವು ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟಗಳು ಒಂದಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಕ್ ಬರುವಾಗೆ ಎಲ್ಲೋ ಒಂದು ಕಡೆ ಇಸ್ರೇಲ್ ಪರ ನಿಂತ್ಕೊಳ್ತಕ್ಕಂಥ ರಾಷ್ಟ್ರಗಳಿಗೂ ನಿಂತ್ಕೊಂಡಾಗ ಆ ಯಾವ ರಾಷ್ಟ್ರಗಳು ಅದನ್ನ ಬೆಂಬಲಿಸ್ತವೆ ಅನ್ನೋದರ ಆಧಾರದ ಮೇಲೆ ಜಗತ್ತಿನಲ್ಲಿ ಒಂದು ಮತ ಇನ್ನೊಂದು ಮತ ಒಂದಾಗ್ತವೆ. ಒಂದಾದಾಗ ಉಂಟಾಗ್ತಕ್ಕಂಥ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ಟರ್ನ್ ಆಗಂಥದ್ದು 100% ಸತ್ಯ. ಅದು ಸಂಭವಿಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಕ್ರೈಸ್ತರೊಡನೆ ಒಪ್ಪಂದ ಮತ್ತು ಯುದ್ಧ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅಪಾರವಾದ ದಟ್ಟ ಧೂಮ, ಭಯಂಕರವಾದ ಧೂಮ ಆವರಿಸುತ್ತೆ ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದರ ಸಂಕೇತ ಇದು. ಆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯೂಸ್ ಮಾಡಿದಾಗ ಬ್ರಹ್ಮೇಂದ್ರ ಸ್ವಾಮಿಗಳು ಅದನ್ನೇ ಹೇಳ್ತಾರೆ, ಆಕಾಶಂ ಎರ್ರನ ಏನು ಆರು ಮತಮಲು ಒಕ್ಕಟ ಏನು. ಆಕಾಶಂ ಎರ್ರನ ಏನು ಆರು ಮತಮಲು ಒಕ್ಕಟ ಏನು. ಆಕಾಶ ಕೆಂಪಾಗೋಗ್ತದೆ, ಆವಾಗ 6 ಮತಗಳು ಒಂದಾಗೋಗ್ತವೆ. ಅಂದ್ರೆ ಆ ಭಯಂಕರವಾದ ಸಾವು ನೋವುಗಳು, ಭಯಂಕರವಾದ ಸಂಕಷ್ಟಗಳನ್ನ ಕಣ್ಣಾರೆ ಕಂಡಂತ ಅಳಿದುಳಿದ ಜನಗಳಲ್ಲಿ ಸದ್ಭಾವನೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಆ ಸದ್ಭಾವನೆ ಉಂಟಾದಾಗ ಅವಾಗ ಏನು ಮತದೆ, ಆ 6 ಮತಗಳು ನೀನ್ ಯಾವ ಮತ ನಾನ್ ಯಾವ ಮತ ಬಡಿಯೋ ಗೋಲಿ ಬಿಸಾಕೋ ಎಲ್ಲ ಒಂದೇ, ಅದು ಧರ್ಮ, ಮಾನವ ಧರ್ಮ ಅನ್ನೋ ಲೆಕ್ಕಕ್ಕೆ ವಾಪಸ್ ಬರುತ್ತೆ ಅಂತಕ್ಕಂಥ ಮಾತದ್ದು 100% ಸತ್ಯ ಆಗುತ್ತೆ.
ಇಲ್ಲೊಂದು ಮಾತು ಹೇಳ್ತಾರೆ, ಭಯಂಕರವಾದ ಸತ್ಯ ಕುರಾನ್ನಲ್ಲಿ, ಪಶ್ಚಿಮದಿಂದ ಸೂರ್ಯೋದಯವಾಗುವುದು. ಲೆಕ್ಕ ಹಾಕೊಳ್ಳಿ. ಅಂದ್ರೆ ಸೂರ್ಯೋದಯ ಪೂರ್ವದಲ್ಲಾಗ್ತಕ್ಕಂಥ ಸೂರ್ಯೋದಯ ಪಶ್ಚಿಮದಲ್ಲಾಗುತ್ತೆ ಅಂದ್ರೆ ಪೋಲ್ ಶಿಫ್ಟ್ ಆಗುತ್ತೆ ಅಂತಕ್ಕಂಥದ್ದು ಪಕ್ಕ. ಇದು ವೈಜ್ಞಾನಿಕ ಸತ್ಯ. ಇದು ಪೋಲ್ ಶಿಫ್ಟ್ ಆದ್ರೇನೆ ಇದಕ್ಕೆ ಬದಲಾವಣೆ ಆಗೋದು. ಅವಾಗ ಯಾವಾಗ ಉತ್ತರ ಧ್ರುವ ದಕ್ಷಿಣ ಧ್ರುವ ಅದಲು ಬದಲಾಗುತ್ತೋ, ಆ ಬದಲಾದಾಗ ಪೂರ್ವ ಪಶ್ಚಿಮ ಕೂಡ ಅದಲು ಬದಲಾಗುತ್ತೆ. ಇಲ್ಲುಟ್ಟ ಸೂರ್ಯ ಇಲ್ಲಿ ಕಾಣ್ತಾನೆ, ಪಶ್ಚಿಮದಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಂತಕ್ಕಂಥ ಮಾತು ಕೂಡ ಸತ್ಯ. ಜನರು ಭೂಮಿಯಲ್ಲಿ ಹೂತು ಹೋಗುವರು. ನೋಡಿ, ಎಲ್ಲ ಎಂತೆಂಥ ಕಂಟೆಂಟ್ಸ್ ಬರ್ದಿಯಾರ ಇಲ್ಲಿ ಅಂತಂದ್ರೆ, ನಾನು ಹೆಚ್ಚು ಕಡಿಮೆ ಮುಂದಿನ ಎಪಿಸೋಡಲ್ಲಿ ಅದರ ವಿವರಣೆಯನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ಬುಲೆಟ್ ಪಾಯಿಂಟ್ನ ಹೇಳ್ತಾ ಇದ್ದೀನಿ. ಜನರು ಭೂಮಿಯಲ್ಲಿ ಹೂತು ಹೋಗುವರು, ಜನರನ್ನು ಸಮುದ್ರದಲ್ಲಿ ಎಸೆಯುವ ಪ್ರಚಂಡ ಮಾರುತ ಬರುತ್ತೆ. ಇವೆರಡು ಕಂಟೆಂಟ್ಸ್ ಜನ ನೆನ್ಪಿಟ್ಕೋಬೇಕು. ಏನು ಅಂತ ಹೇಳಿದ್ರೆ, ಜನರು ಭೂಮಿಯಲ್ಲಿ ಹೂತು ಹೋಗುವರು. ಒಂದು, ಜನರನ್ನು ಸಮುದ್ರದಲ್ಲಿ ಎಸೆಯುವ ಪ್ರಚಂಡ ಮಾರುತ ಬರುತ್ತೆ. ಅಂದ್ರೆ ಭೂಮಿಯ ಜಾಗವನ್ನ ನೀರಿನ ಜಾಗದಲ್ಲಿ ಭೂಮಿ ಅದಲು ಬದಲಾಗಿರುತ್ತೆ ಅಂತಂತಂದ್ರೆ ಅವಾಗೇನಾಗುತ್ತೆ, ಭೂಮಂಡಲದ ಮೇಲೆ ಇರ್ತಕ್ಕಂಥ ಅಪಾರ ಜನಸ್ತೋಮ ನೀರಲ್ಲಿ ಹೊಟ್ಟೋಗ್ತಾರೆ. ಒಂದಷ್ಟು ಜನ ಭೂಮಿಯಲ್ಲಿ ಒದಗಿ ಹೋಗ್ತಾರೆ, ಭೂಮಿಯಲ್ಲಿ ಹೋಗ್ತಾರೆ. ಚಂಡಮಾರುತಗಳು ಬೀಸಿ ಎಳ್ಕೊಂಡು ಹೋದಾಗ ಸಮುದ್ರಕ್ಕೆ ಹೊಟ್ಟೋಗ್ತಾರೆ. ಸಮುದ್ರಕ್ಕೆ ಹೋಗಿ ಸೇರ್ಕೊಂಡಂತ ಭೂಮಿಯಲ್ಲಿ ಊತೋದಂತ ಜನಗಳಿಂದ ಮತ್ತೆ ಭೂಮಿಯಲ್ಲಿ ಕಚ್ಚಾ ತೈಲ ಉತ್ಪತ್ತಿ ಆಗೋದಕ್ಕೆ, ಭೂಮಿಯಲ್ಲಿ ಊತು ಹೋದಂತ ಮರಗಳಿಂದ ಮತ್ತೆ ಕಲ್ಲಿದ್ದಲು ಸೃಷ್ಟಿಯಾಗೋದಕ್ಕೆ, ಬೇರೆ ಬೇರೆ ರಾಸಾಯನಿಕ ಪ್ರಕ್ರಿಯೆಗಳಿಂದ ನಾವೇ ಅಗದು ತೆಗೆದಿರ್ತಕ್ಕಂಥ ಮತ್ತೆ ಖನಿಜಗಳು ಸೃಷ್ಟಿಯಾಗೋದಕ್ಕೆ, ಇದು ಭೂಮಿ ತಾನೇ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ, ಇದು ನಿರ್ಣಯ. ಅದು ಇದಕ್ಕೆ ಭೂಮಿ ಸಿದ್ಧವಾಗಿದೆ ಅಂತಕ್ಕಂಥದ್ದನ್ನ ಎಲ್ಲಾ ಕಾಲಜ್ಞಾನದಲ್ಲೂ ಬರೆದಿದ್ದಾರೆ. ಇದರಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಇದು ಮೊಹಮ್ಮದ್ ಪೈಗಂಬರ್ ಅವರು, ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಇದರಲ್ಲಿ ಬ್ರಾಕೆಟ್ ಅಲ್ಲಿ ಸಾ ಅಂತ ಹಾಕ್ತಾರೆ, ಸಲ್ಲಲ್ಲಾಹು ಅಲೈಹಿ ವಾ ಸಲ್ಲಂ ಅಂತ. ಅದರ ಅರ್ಥ ಅವರ ಮೇಲೆ ಅಲ್ಲಾಹನ ಶಾಂತಿ ಇರಲಿ ಅನ್ನೋದರ ಅರ್ಥ. ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಮೇಲೆ ಅಲ್ಲಾಹನ ಶಾಂತಿ ಇರಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತಂತಂದ್ರೆ, ಅಲ್ಲಾ ಯಾರು? ಅದು ದೇವರು. ಅಲ್ಲಾ ಅಂದ್ರೆ ಅವರು ಭಾವಿಸೋ ಥರದಲ್ಲಿ ಅವರು ದೇವರು. ಮೊಹಮ್ಮದ್ ಪೈಗಂಬರ್ ಅವರ ಮೇಲೆ ಅಲ್ಲಾಹನ ಶಾಂತಿ ಇರಲಿ ಅಂತ ಪ್ರತಿಯೊಬ್ಬ ಮುಸಲ್ಮಾನ ಪ್ರಾರ್ಥನೆ ಮಾಡ್ತಾನೆ ಅಂತಂತಂದ್ರೆ, ಹಜರತ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಮತಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವರ ಮೇಲೆ ಅಲ್ಲಾಹನ ಶಾಂತಿ ಇರಲಪ್ಪ ಅಂತಕ್ಕಂಥದನ್ನ ಪ್ರಾರ್ಥನೆ ಮಾಡ್ತಾರೆ. ಅಂತಂದ್ರೆ ಅಲ್ಲಾ ಏನು ಹೇಳಿದ್ದಾರೆ, ಅಲ್ಲಾ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅವರ ಶ್ರದ್ಧೆಯ ಮುಖಾಂತರ, ಅವರ ಪ್ರಾರ್ಥನೆಯ ಮುಖಾಂತರ ನಾವು ಗಮನಿಸ್ತಕ್ಕಂಥದ್ದು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತಂತಂದ್ರೆ, ಎಷ್ಟೋ ಜನ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಬಹಳಷ್ಟು ಜನ ಅಸಹಾಯಕರು ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವರು ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ, ತಿಳ್ಕೋತಾರೆ ಅಂತ ವರ್ಗನೂ ಇದೆ. ಆದರೆ ಕೆಲವು ಜನ ಅದನ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರತಕ್ಕಂಥವ್ರಿಗೆ ಏನ್ ಮಾಡ್ಬೇಕು, ಇವರು ಸೆಟದ ನಿಂತು ಕಲಿಸ್ಬೇಕಾಗತ್ತೆ. ಅವಾಗ ಅವ್ರಿಗೆ ಬುದ್ಧಿ ಅರ್ಥ ಆಗತ್ತೆ. ಅವತ್ತು ಸೌಹಾರ್ದತೆ, ಕೋಮು ಸಾಮರಸ್ಯ ಎಲ್ಲ ಸೃಷ್ಟಿ ಆಗೋದಕ್ಕೆ ದಾರಿ ಆಗತ್ತೆ. ಆ ಥರ ಆಗತ್ತೆ. ಅದಾಗಲೇಬೇಕದು. ಅದಾದಾಗ ಬರುತ್ತೆ. ಒಟ್ಟಾರೆ ಜಗತ್ತಿನಲ್ಲಿ ಶಾಂತಿ, ಸುಖ, ನೆಮ್ಮದಿ ನೆಲೆಸಿರಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರ ಒಂದು ಸಂದೇಶ, ಎಲ್ಲರ ವಾದ ಕೂಡ.